ನೋಡ್ರಿ, ಇದು ಎಲ್ಲರೂ ನಮ್ಮ ಶ್ರೀಸಾಮಾನ್ಯರು ನೋಡಬೇಕಾದಂಥ ಸಸ್ಯ. ಇದು ಉತ್ತರಾಣಿ ಗಿಡ ಅಂತೇಳಿ. ಕಿಡ್ನಿಯಲ್ಲಿ ಕಲ್ಲಿರೋ ಅಂಥದ್ದು ಸಹ ಚೂರು ಚೂರಾಗಿ ಈಚೆ ಬಂದ್ಬಿಡುತ್ತೆ ರೀಸಸ್ ಜೊತೆಯಲ್ಲಿ. ಅತ್ಯುತ್ತಮವಾದ ಗಿಡ. ಇದನ್ನು ಎಲ್ಲರೂ ಕಳೆ ಅಂತ ಹೇಳೋದು ಅಂದ್ಬಿಟ್ಟು ಕಿತ್ತಾಕ್ತಿರ್ತಾರೆ. ಅವರವರ ಮನೆ ಹತ್ರ, ಪ್ರತಿಯೊಬ್ಬರು ಮನೆ ಹತ್ರನೂ ಇರುತ್ತೆ ಹಳ್ಳಿ ಕಡೆ. ಇದನ್ನು ಕಾಪಾಡ್ಕೊಬೇಕು ಮತ್ತು ಇದನ್ನು ಉಪಯೋಗಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಕಿಡ್ನಿಲಿ ಕಲ್ದಿರೋರಿಗೆ ಹೆಂಗೆ ಇದು ಮಾಡ್ಕೋಬೇಕು? ಇದನ್ನು ಒಂದು ಇಡೀ ಸೊಪ್ಪನ್ನು ಕಷಾಯ ಮಾಡಿ ಅಥವಾ ಸೇವನೆ ಮಾಡಿದರೆ, ಇದು ಕುಡಿ ಕಿತ್ಕೊಂಡು ಇದನ್ನು ಒಂದು ಇಡೀ ಸೊಪ್ಪನ್ನು ಕಷಾಯ ಮಾಡಿಬಿಟ್ಟು ಕುಡಿದ್ರೆ ಕಿಡ್ನಿಯಲ್ಲಿರೋಂಥ ಕಲ್ಲು ಸಹ ಚೂರು ಚೂರಾಗಿ ಈಚೆ ಬಂದ್ಬಿಡುತ್ತೆ. ಯಾವ ಟೈಮಲ್ಲಿ ಕುಡಿಬೇಕಿದು? ಇದನ್ನು ಬೆಳಗಿನ ಜಾವದಲ್ಲಿ ಕುಡಿಬೇಕು. ಖಾಲಿ ಹೊಟ್ಟೆಲಿ ಸೂರ್ಯ ಉದಯೋದಕ್ಕಿಂತ ಮುಂಚೆಗೆ ಕುಡಿದ್ರೆ ಒಳ್ಳೆಯದು. ಇದ್ರ ಕುಡಿ ಇದೆ ನೋಡಿ. ಈ ಕುಡಿನ ವಿಳೆದೆಲೆ ಮತ್ತು ಮೆಣಸು, ಬೆಳ್ಳುಳ್ಳಿ ಈ ಮೂರನ್ನು ಸಮಭಾಗದಲ್ಲಿ ತಗೊಂಡು ಇದನ್ನು ತಿಂದರೆ ಅಲ್ಲಿ ಶರೀರದಲ್ಲಿ ಕಾಲಲ್ಲೇ, ಕೈಯಲ್ಲೇ, ಅಲ್ಲಿ ಮುಳ್ಳಲ್ಲಿ ಅಥವಾ ಉಗುರು ಕಣ್ಣಲ್ಲಿ ಹೋಗು ಮುಳ್ಳು ಚುಚ್ಚಿಕಡೆ ತೆಗಿಯೋಕ್ಕೆ ಬರೋಕ್ಕಾಗಲ್ಲ ಅಂಥದ್ದನ್ನ ಇದನ್ನು ಒಂದೇ ದಿವಸದಲ್ಲಿ ಆಟೋಮೆಟಿಕ್ ಆಗಿ ಈಚೆ ಬಂದ್ಬಿಡುತ್ತೆ. ಇದಂತೆ ನೋಡ್ರಿ, ಇಷ್ಟನ್ನು ವಿಳೆದೆಲೆ, ಇನ್ನು ಬೆಳ್ಳುಳ್ಳಿ, ಒಂದು ಮೆಣಸು ಸೇರಿಸಿ ತಿಂದುಬಿಟ್ರೆ ಮುಳ್ಳು ಆಟೋಮೆಟಿಕ್ ಬರುತ್ತೆ. ನಾವು ಹೋಗಿ ಆಪ್ರೇಷನ್ ಮಾಡಿಸಿ ತೆಗಿಬೇಕಾಗುತ್ತೆ ಅಂಥದ್ದು. ನಾವು ಇದನ್ನು ತಿಂದರೆ ಇದನ್ನು ಎದುರು ಮುಳ್ಳು ಅಂತಾನೆ ಕರೀತಾರೆ. ಹೆಂಗೆ ಹೋಗಿರುತ್ತೆ ಹಂಗೆ ವಾಪಸ್ ಬಂದ್ಬಿಡುತ್ತೆ. ಅದಕ್ಕೆ ಹಿಂಗಿರೋದು ಮುಳ್ಳು ಥರ. ಇದು ಹಿಂಗೆ ಅಂದರೆ ಪೂರ ಹಿಂಗೆ ಬಟ್ಟೆ ಹಿಂಗೆ ತಗೊಂಡ್ರೆ ಎಲ್ಲ ಸಿಗಾಕೊಳ್ಳುತ್ತೆ. ಒಣಗಿರೋದು ಇನ್ನೂ ಉದ್ದ ಬರುತ್ತೆ ನೋಡಿ. ಇದೆ ನೋಡಿ, ಇನ್ನೂ ಬರುತ್ತೆ. ಹಿಂಗೆ ಬಟ್ಟೆಯಿಂದ ನೋಡಿ ಹಿಂಗೆ ತರ್ಚ್ಕೊಂಡು ಹಂಗೆ ಇರುತ್ತೆ. ಅದರಿಂದ ಅದು ವಾಪಸ್ ಹಂಗೆ ಈಚೆಗೆ ಬಂದ್ಬಿಡುತ್ತೆ. ಇದು ತುಂಬ ಉಪಯುಕ್ತವಾದ ಸಸ್ಯ. ಇದು ನಾವು ಹಳ್ಳಿ ಕಡೆ ಎಲ್ಲರಿಗೂ ಇದನ್ನು ಕೊಡ್ತೀವಿ, ನಾವು ಉಪಯೋಗಿಸ್ತಿದ್ದೀವಿ ಇದನ್ನು. ಉತ್ತರಾಣಿ ಇದರಲ್ಲಿ ಕೆಂಪು ಉತ್ತರಾಣಿ ಅಥವಾ ಬಿಳಿ ಉತ್ತರಾಣಿ ಎರಡೂ ಕೆಲಸ ಮಾಡುತ್ತೆ. ಇದು ಹಳ್ಳಿ ಕಡೆ ಸುಮಾರು ಕಳೆ ಅಂತ ಬಿಸಾಕ್ತಾರೆ. ಅದು ಕಳೆ ಏನಿಲ್ಲ, ಬೀಜ. ಇದು ಪ್ರಾಣಿಗಳಿಂದ, ಮನುಷ್ಯರಿಂದ ಇದನ್ನು ಈ ಬೀಜ ಕಚ್ಕೊಂಡು ಶರೀರಕ್ಕೆ ಬಟ್ಟೆ ಎಲ್ಲ ಹೋಗಿ ಉದುರುತ್ತಾ ಅಲ್ಲೆಲ್ಲ ಸಸ್ಯ ಬೆಳ್ಕೊತಾ ಇರುತ್ತೆ. ಇದೇನಿಲ್ಲ, ಪರಾಗಸ್ಪರ್ಶ ಎಲ್ಲ ಚೆನ್ನಾಗಿ ಆಗೋದ್ರಿಂದ ಬೇಗ ಕಡೆ ಇದು ಬೀಜ ಪ್ರಸಾರ ಆಗುತ್ತೆ. ಇದು ಕಿಡ್ನಿಲ್ ಕಲ್ಲಿರ್ಬೇಕಾದ್ರೆ ಎಷ್ಟೊಂದು ಕಡೆ ಹಾಸ್ಪಿಟ್ಲ್ಗಳಿಗೆ ಹೋಗಿರ್ತಾರೆ, ಆಪರೇಷನ್ ಅಥವಾ ಮಾತ್ರೆಗಳು ಕೊಟ್ಟು ಬ್ಲಾಸ್ಟ್ ಮಾಡಿಸ್ತಾರೆ ಆ ಕಲ್ಲನ್ನ. ಆದರೆ ಈ ನಮ್ಮ ನೇಚರೇ ಕೊಟ್ಟಿರೋಂಥ ಅತಿ ದೊಡ್ಡ ಗಿಫ್ಟ್ ಅಂತಂದರೆ ನೋಡಿ, ಉತ್ತರಾಣಿ ಗಿಡ ಅಂತ. ನಾವು ಈಗ ಯಾರೆಲ್ಲ ಹಳ್ಳಿಲಿದ್ದೀರಾ ನಿಮಗೆಲ್ಲ ಗೊತ್ತಿರುತ್ತೆ. ಇದು ಮುಂಚೆಗೆ ನಮ್ಗೆ ಹಿಂಗಂದ್ರೆ ಇಲ್ಲೆಲ್ಲ ಕಚ್ಕೊಳ್ಳೋದು, ಅದನ್ನು ನಾವು ಹಿಂಗೆ ಮಾಡ್ತಿದ್ವಿ. ಇದೇನೋ ಸಿಕ್ಕಿದ್ರೆ ಸಾಕು ಕಿತ್ತು ಬಿಸಾಕ್ತಿದ್ವಿ. ನೋಡಿ ಇದರಲ್ಲಿ ಎಂಥ ಔಷಧಿ ಗುಣ ಇದೆ ಅಂತಂದರೆ, ಉತ್ತರಾಣಿ ಗಿಡದಲ್ಲಿ ಈ ಥರ ಕುಡಿಗಳನ್ನೆಲ್ಲ ತೆಗೆದು ಬೆಳ್ಳುಳ್ಳಿ ಮತ್ತು ಮೆಣಸು ಹಾಕ್ಬಿಟ್ಟು ಹಸಿದೇ ತಿನ್ನೋದ್ರಿಂದ ಕಿಡ್ನಿಲ್ ಕಲ್ಲಿದ್ರೆ ಬ್ಲಾಸ್ಟ್ ಆಗಿ ರೀಸಸ್ಸಲ್ಲಿ ಬರುತ್ತೆ ಅಂತ ಹಳ್ಳಿಗಳ ಕಡೆ ತುಂಬ ಜನ ನಂಬಿದ್ದಾರೆ. ಮತ್ತು ಇದು ವರ್ಕ್ ಕೂಡ ಆಗ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ಇದನ್ನ ಯಾರು ಬಳಸ್ತಾನೆ ಇಲ್ಲ. ಎಷ್ಟೋ ಕಡೆ ಗೊತ್ತಿಲ್ಲ ಇದೊಂದು ಮುಳ್ಳಿನ ಗಿಡ ಅಂತ ತಿಳ್ಕೊಂಡಿದ್ರು. ಉತ್ತರಾಣಿ ಗಿಡ ಇಷ್ಟೆಲ್ಲ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತೇ ಇರಲ್ಲ. ನೋಡಿ, ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಶೇರ್ ಮಾಡಿ, ತುಂಬ ಜನಗಳಿಗೆ ಅನುಕೂಲ ಆಗುತ್ತೆ. ಯಾವುದೇ ಗಿಡಮೂಲಿಕೆಗಳು ಅಥವಾ ನಾವೇನು ತೋರಿಸ್ತಾ ಇದ್ದೀವೋ ಇದನ್ನು ಬಳಸೋದಕ್ಕಿಂತ ಮುಂಚೆ ತಜ್ಞ ವೈದ್ಯರ ಸಲಹೆಯನ್ನು ಪಡೆಯುವಂಥದ್ದು ಮ್ಯಾಂಡೇಟ್ರಿ ಆಗಿರುತ್ತೆ. ದಯವಿಟ್ಟು ಇದನ್ನು ನೋಟ್ ಮಾಡ್ಕೊಳ್ಳಿ. ಈ ಒಂದು ವಿಚಾರ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಅಥವಾ ಯಾರಿಗೆಲ್ಲ ಕಿಡ್ನಿಲಿ ಕಲ್ಲಿದೆ ಅಂತ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು.